8 ತಿಂಗಳಿಂದ ಕ್ಲೋಸ್ ಆಗಿದ್ದಂತಹ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಪವಿತ್ರ ಗೌಡ ಈಗ ಮತ್ತೆ ಓಪನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಷರತ್ತುಬದ್ಧ ಜಾಮೀನಿನಿಂದ ಹೊರಬಂದಿರುವಂತಹ ಪವಿತ್ರ ಗೌಡ ಅವರು ರೆಡ್ ಕಾರ್ಪೆಟ್ ಅನ್ನು ರೀಲಾಂಚ್ ಮಾಡಿದ್ದಾರೆ. 8 ತಿಂಗಳಿನಿಂದ ಕ್ಲೋಸ್ ಆಗಿತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋ, ಅದಕ್ಕೀಗ ಹೊಸ ಟಚ್ ಅನ್ನು ಕೊಟ್ಟಿದ್ದಾರೆ. ಜೈಲಿಗೆ ಹೋಗಿ ಬಂದ ಬಳಿಕ ಕ್ಲೋಸ್ ಆಗಿತ್ತು ಪವಿತ್ರ ಗೌಡ ಒಡೆತನದ ಸ್ಟುಡಿಯೋ. ಇದೀಗ ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡಿದ್ದಾರೆ ಪವಿತ್ರ. ಕಾರ್ಯಕ್ರಮಕ್ಕೆ ಕೇವಲ ಆಪ್ತರಿಗಷ್ಟೇ ಇನ್ವೈಟ್ ಮಾಡಿದ್ದಾರೆ ಪವಿತ್ರ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೆಡ್ ಕಾರ್ಪೆಟ್ ಅನ್ನೋದೇನಿದೆ ಈ ಸ್ಟುಡಿಯೋ, ಇದು ಪವಿತ್ರ ಗೌಡ ಒಡೆತನದಲ್ಲಿರುವಂಥದ್ದು. ಸಿನಿಮಾ ನಟನೆಯನ್ನು ಬಿಟ್ಟ ನಂತರ ಪವಿತ್ರ ಗೌಡ ಅವರು ಇದನ್ನೇ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ರೇಣುಕಾಸ್ವಾಮಿ ಹತ್ಯೆಯ ನಂತರ, ಅವರು ಜೈಲಿಗೆ ಹೋದ ನಂತರ ಇದನ್ನು ಕ್ಲೋಸ್ ಮಾಡಲಾಗಿತ್ತು. 8 ತಿಂಗಳುಗಳ ಬಳಿಕ ಇವತ್ತು ಮತ್ತೆ ಅದಕ್ಕೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ, ರೀಲಾಂಚನ್ನು ಮಾಡಿದ್ದಾರೆ. ಈ ರೆಡ್ ಕಾರ್ಪೆಟ್ ರೀಲಾಂಚ್ ಕಾರ್ಯಕ್ರಮಕ್ಕೆ ಸ್ವತಃ ಪವಿತ್ರ ಗೌಡ ಅವರು ಆಗಮಿಸಿರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ರೀಲಾಂಚ್ ಮಾಡುವ ಮೊದಲು ಅವರು ಟೆಂಪಲ್ ರನ್ನನ್ನು ಮಾಡಿದರು. ಶಿರಡಿ ಸಾಯಿಬಾಬಾ ಸೇರಿದಂತೆ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೂ ಕೂಡ ಹೋಗಿದ್ರು, ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದರು. ಅದಾದ ಮೇಲೆ ಈಗ ಮತ್ತೆ ತಮ್ಮ ಬದುಕನ್ನು ಹೊಸದಾಗಿ ಕಟ್ಟಿಕೊಳ್ಳುವಂತಹ ನಿಟ್ಟಿನಲ್ಲಿ ತಮ್ಮ ಒಡೆತನದ ರೆಡ್ ಕಾರ್ಪೆಟ್ ಸ್ಟುಡಿಯೋಕ್ಕೆ ಹೊಸ ರೂಪವನ್ನು ಕೊಟ್ಟು, ಹೊಸ ಟಚ್ಚನ್ನು ಕೊಟ್ಟು ಇವತ್ತು ರೀಲಾಂಚ್ ಮಾಡ್ತಾ ಇದ್ದಾರೆ. RR ನಗರದಲ್ಲಿರುವಂತಹ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇದು. ದರ್ಶನ್ ಮನೆಯಿಂದ ಸ್ವಲ್ಪ ದೂರದಲ್ಲಿಯೇ ಇರುವಂತಹದ್ದು. ಈಗ ಅದನ್ನು ರೀಲಾಂಚ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕೇವಲ ಆತ್ಮೀಯರು ಮತ್ತು ಆಪ್ತರು, ಕುಟುಂಬಸ್ಥರು ಮಾತ್ರ ಈ ರೀಲಾಂಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಭಾರತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭಾರತಿ, ಜೈಲಿಗೆ ಹೋಗಿ ಬಂದ ಬಳಿಕ ದೇಗುಲ ದರ್ಶನದ ನಂತರ ಈಗ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ರೀಲಾಂಚ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪವಿತ್ರ ಗೌಡ ಅವರು. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನೆಲ್ಲ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ? ಪ್ರೇಮ್, ಕಳೆದ 2 ವರ್ಷದ ಹಿಂದೆ ಪವಿತ್ರ ಗೌಡ ಅವರು ಈ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಲಾಂಚ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅನೇಕ ತಾರೆಗಳು ಅವರಿಗೆ ಸಾಥ್ ಕೊಟ್ಟಿರ್ತಾರೆ. ಇದೀಗ ರೀಲಾಂಚ್ ಮಾಡ್ತಿದ್ದಾರೆ. ಕಳೆದ 8-9 ತಿಂಗಳಿಂದ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕ್ಲೋಸ್ ಆಗಿತ್ತು. ಕಾರಣ ಅವರು ಜೈಲಲ್ಲಿ ಇದ್ರಲ್ಲ, ಹೀಗಾಗಿ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಜೊತೆಗೆ ಮಂಕಾಗಿದ್ದ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಇವತ್ತು ಮರುಜೀವ ಸಿಕ್ಕಿದೆ. ನಾನೀಗ ರೆಡ್ ಕಾರ್ಪೆಟ್ ಸ್ಟುಡಿಯೋ ಮುಂದೆ ಇದ್ದೀನಿ. RR ನಗರದಲ್ಲಿ ಪವಿತ್ರ ಗೌಡ ಅವರ ನಿವಾಸ, ಜೊತೆಗೆ ದರ್ಶನ್ ಅವರ ನಿವಾಸ ಹತ್ತಿರದಲ್ಲೇ ಇದ್ದಂತಹ ಸ್ಟುಡಿಯೋ. ಪವಿತ್ರ ಗೌಡ ಅವರು ಇಲ್ಲಿಗೆ ಆಗಾಗ ಬಂದು ಮ್ಯಾನೇಜ್ಮೆಂಟ್ ನೋಡ್ಕೋತಾ ಇದ್ರು. ಜೈಲಿಗೆ ಹೋದ ತಕ್ಷಣ ಅವರಿಗೆ ಈ ಸ್ಟುಡಿಯೋ ಮಂಕಾಯಿತು, ಕ್ಲೋಸ್ ಆಯಿತು, ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಹೀಗಾಗಿ ಇವತ್ತು ಬಿಸ್ನೆಸ್ಗೆ ಮರುಚಾಲನೆ ಕೊಡೋದ್ರ ಮೂಲಕ ಹೊಸ ಉತ್ಸಾಹದಿಂದ ಮತ್ತೆ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಫೀಲ್ಡಲ್ಲಿ, ಅಂದರೆ ಈ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಸರ್ವೈವ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರಾ ಅನ್ನೋದು ನೋಡಬೇಕು. ಯಾಕಂದರೆ ಕಳೆದ 8-9 ತಿಂಗಳಿಂದನೇ ಕ್ಲೋಸ್ ಆಗೇ ಇತ್ತಲ್ಲ, ಹೀಗಾಗಿ ಬೇರೆ ವಿನೂತನ ಶೈಲಿಯ ಒಂದು ರೀಲಾಂಚ್ ಟಚ್ ಅಂತ ಬೇಕಾಗುತ್ತೆ. ವಿನೂತನ ಶೈಲಿಯ ಡಿಸೈನರ್ ವೇರ್ಗಳನ್ನು ತೋರಿಸೋ ಮೂಲಕ ಈ ಥರದ ಒಂದು ಬುಟಿಕ್ ಇದೆ ಅನ್ನೋದು ಗೊತ್ತಾಗಬೇಕಲ್ಲ. ಹೀಗಾಗಿ ಎಕ್ಸೆಸರೀಸ್ ಮತ್ತು ಡಿಸೈನರ್ ಕಲೆಕ್ಷನ್ ವೇರ್ಗಳ ಒಂದು ಬುಟಿಕ್ ಏನಿದೆ ಇದನ್ನು ರೀಲಾಂಚ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಆಗಮಿಸಿ ಪವಿತ್ರ ಗೌಡ ಅವರು ಇಲ್ಲಿ ಪೂಜೆಯ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದಾರೆ. ಕೆಲವು ಆಪ್ತರಿಗೆ ಮಾತ್ರ ಇಲ್ಲಿ ಆಹ್ವಾನ ಕೊಡಲಾಗಿದೆ. ಹೌದು, ಪವಿತ್ರ ಗೌಡವರು ಹಿಂದೆ ಲಾಂಚ್ ಮಾಡಿದಾರಲ್ಲ, ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಸಪೋರ್ಟಿಗೆ ನಿಂತಿದ್ರು. ಬಟ್ ಈಗ ಎಲ್ಲೋ ಸ್ವಲ್ಪ ಮಂಕ ರೀತಿ ಕಾಣ್ತಾ ಇದೆ. ಯಾರು ಕೂಡ ಸೆಲೆಬ್ರಿಟೀಸ್ಗಳು ಇದುವರೆಗೂ ಬಂದಿಲ್ಲ. ಯಾಕಂದರೆ 1-2 ಗಂಟೆ ಹೋಮ ಹವನ ಇದ್ದೇ ಇರುತ್ತೆ. ಗಣಹೋಮ ಮಾಡಿ ಹಿಂದೆ ಆಗಿರುವಂತಹ ಎಲ್ಲ ನೆಗೆಟಿವ್ ವೈಬ್ರೇಷನ್ಗಳು ದೂರ ಆಗಲಿ, ಮುಂದೆ ಎಲ್ಲ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಹೊಸ ಉತ್ಸಾಹದಿಂದ ಈ ಡಿಸೈನರ್ ವೇರ್ ಸ್ಟುಡಿಯೋವನ್ನು ರೀಲಾಂಚ್ ಮಾಡ್ತಾ ಇದ್ದಾರೆ. ನೋಡಬೇಕು, ಮುಂದೆ ಇನ್ನೂ ಸಮಯ ಇರೋದ್ರಿಂದ ಯಾರೆಲ್ಲ ಸೆಲೆಬ್ರಿಟಿಗಳು ಬಂದು ಜಾಯ್ನ್ ಆಗ್ತಾರೆ ಅನ್ನೋದನ್ನು ನೋಡಬೇಕು. ಪ್ರೇಮ್, ಭಾರತಿ, 2 ವರ್ಷದ ಹಿಂದೆ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಪವಿತ್ರ ಗೌಡ ಲಾಂಚ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರ ಅವರಿಗೆ ಬೆನ್ನೆಲುಬಾಗಿ ದರ್ಶನ್ ಕೂಡ ಇದ್ದರು, ಅದು ಗೊತ್ತಿರುವಂತಹ ವಿಚಾರವೇ. ಈಗ ದರ್ಶನ್ ಇಲ್ಲ, ದರ್ಶನ್ ಪವಿತ್ರ ಅವರಿಂದ ದೂರ ಆಗಿದ್ದಾರೆ. ಈ ಸಂದರ್ಭದಲ್ಲಿ ರೀಲಾಂಚ್ ಮಾಡ್ತಾ ಇದ್ದಾರೆ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು. ಹಾಗಾಗಿ ಏನೆಲ್ಲ ಬದಲಾವಣೆಗಳು ಕಾಣಿಸ್ತಾ ಇದೆ ಸ್ಟುಡಿಯೋದಲ್ಲಿ, ವಿನ್ಯಾಸ ಸೇರಿದಂತೆ ಬೇರೆ ಬೇರೆ ವಿಚಾರದಲ್ಲಿ ಅಂಥೇಳಿ?
ಪ್ರೇಮ್, ಮೊದಲನೇದಾಗಿ ಪವಿತ್ರ ಗೌಡ ಅವರು ಈ ಸಿನಿಮಾದ ನಂಟಲ್ಲೇ ಇದ್ದಂಥವ್ರು, ಸಾಕಷ್ಟು ಒಂದು 15 ವರ್ಷದಿಂದಲೂ ಸಿನಿಮಾದ ಜೊತೆಯಲ್ಲೇ ಇದ್ದಂಥವ್ರು. ಹೀಗಾಗಿ ಅವರಿಗೆ ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ಗಳು, ಸಿನಿಮಾ ನಟಿಯರು ಪರಿಚಯ ಇದ್ದರು. ಹೀಗಾಗಿ ಅವರಿಗೆ ಸಿನಿಮಾ ನಟಿಯರಿಗೆ ತಕ್ಕಂತೆ ಹೇಗೆ ವಿನ್ಯಾಸವನ್ನು ಮಾಡಬೇಕು, ಜೊತೆಗೆ ಸೆಲೆಬ್ರಿಟಿಗಳನ್ನು ಕಾನ್ಸಂಟ್ರೇಟ್ ಮಾಡಿ ಹೇಗೆ ವಿನ್ಯಾಸ ಮಾಡಬೇಕು ಅನ್ನೋದು ಗೊತ್ತಿತ್ತು. ಜೊತೆಗೆ ಫ್ಯಾಷನ್ ಡಿಸೈನರ್ ಆಗಿರುವಂತಹ ಪವಿತ್ರ ಗೌಡ ಅವರು ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ ದರ್ಶನ್ ಅವರ ಸ್ನೇಹ ಮಾಡಿದ ನಂತರ ಕೆಲವೊಂದು ವರ್ಷ ಮನೆಯೊಳಗೆ ಇದ್ದರು. ಆದರೆ ಅವರು ತಮ್ಮ ಬದುಕನ್ನು ಒಂದು ರೀತಿ ಬದಲಾಯಿಸ್ಕೊಳ್ಬೇಕು ಅಂತ ಅಂದಾಗ, ಜೊತೆಗೆ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಬಂದಾಗ ಶುರುವಾಗಿದ್ದೇ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ. ಇದೀಗ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ರೀಲಾಂಚ್ ಮಾಡ್ತಿರೋದು ಯಾಕೆ ಅಂತಂದರೆ, ಹಳೆಯ ಡಿಸೈನ್ಗಳನ್ನೆಲ್ಲ ರಿಶಫಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಡಿಸೈನರ್ ವೇರ್ಗಳನ್ನೆಲ್ಲ ಬೇರೆ ಥರದಲ್ಲಿ ಒಂದು ಕಾನ್ಸಂಟ್ರೇಟ್ ಮಾಡಿ ಬೇರೆ ಡಿಸೈನ್ನಲ್ಲಿ ರೀಶಫಲ್ ಮಾಡ್ತಿದ್ದಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬಟ್ಟೆಯನ್ನು ತಂದು ಇಲ್ಲಿ ಏನೋ ಪರ್ಮಿಷನ್ ತೊಗೊಂಡಿದ್ರಲ್ಲ ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತ ಕೋರ್ಟಿಂದ, ಹಾಗೆಯೇ ಎಲ್ಲ ರಾಜ್ಯಗಳಿಗೆ ಸುತ್ತಾಡಿ ಮುಖ್ಯವಾಗಿ ಪೂನಾ, ಡೆಲ್ಲಿ ಈ ಥರದ ಒಂದು ಜಾಗಕ್ಕೆ ಹೋಗಿ ಬಟ್ಟೆಯನ್ನು ತಗೊಂಡು ಬಂದಿದ್ದಾರೆ ಅವರೇ ಖುದ್ದಾಗಿ. ಜೊತೆಗೆ ಈಗ ಅವರ ಏಕಾಂಗಿ ಹೋರಾಟ ಮಾಡಬೇಕಾಗಿದೆ ಈಗ ಸದ್ಯಕ್ಕೆ. ಅಂದರೆ ಅವರ ಬೆನ್ನೆಲುಬಾಗಿ ಹಿಂದೆ ಯಾರಿದ್ರು ಅನ್ನೋದು ಗೊತ್ತಿದೆ ಎಲ್ರಿಗೂ. ಆದರೆ ಈ ಸಂದರ್ಭದಲ್ಲಿ ಅವರು ಏಕಾಂಗಿ ಹೋರಾಟವನ್ನು ಮಾಡಿಕೊಂಡು ರೆಡ್ ಕಾರ್ಪೆಟ್ ಸ್ಟುಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಇದು ಅವರ ಬದುಕಿನ ಹೊಸ ಹೆಜ್ಜೆ ಅಂತ ಹೇಳ್ಬೋದು ಪ್ರೇಮ್. ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ.